ಈ ಹಳ್ಳಿಯಲ್ಲಿ ಶಂಖ ಊದಿದ ತಕ್ಷಣ ಜನ ಎಲ್ಲ ತಮ್ಮ ತಮ್ಮ ಮನೆ ಕಡೆ ಓಡೋಕೆ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಿದ್ದಾಗೆ ಇಡೀ ಊರೇ ಖಾಲಿ ಖಾಲಿ ಆಗೋಗುತ್ತೆ. ಯಾಕಂದ್ರೆ ಕತ್ತಲಾದ ತಕ್ಷಣ ಕೈಯಲ್ಲಿ ಆಯುಧ ಹಿಡ್ಕೊಂಡು ಒಬ್ಬ ರಾಕ್ಷಸ ಊರಲ್ಲೆಲ್ಲ ಸುತ್ತಾಡಕ್ಕೆ ಶುರು ಮಾಡ್ತಿದ್ದ. ಯಾರು ಅವನ ಕಣ್ಣಿಗೆ ಬಿದ್ರು ಅವರನ್ನ ಅಲ್ಲೇ ಕತ್ತರಿಸಿ ಹಾಕ್ತಿದ್ದ. ಇದೇ ಊರಲ್ಲಿ ಮಡಿಕೆ ಮಾರೋ ಒಬ್ಬ ಹುಡುಗ ಇರ್ತಾನೆ. ಸಂಜೆ ಆದ ತಕ್ಷಣ ಅವನು ಮನೆಗೆ ಬರ್ತಾ ಇದ್ದ. ಅವನ ಮನೆಗೆ ಬಾಗಿಲಿರಲಿಲ್ಲ. ಅದಕ್ಕೆ ಅವನು ರಾತ್ರಿ ಹೊತ್ತು ಆಚೆನೆ ನಿಂತು ಕಾವಲ್ ಕಾಯ್ತಿದ್ದ. ಅದೇ ರಾತ್ರಿ ಕೆಲವು ಪೊಲೀಸ್ನವರು ಒಬ್ಬ ಕಳ್ಳನನ್ನ ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ. ಆ ಕಳ್ಳ ಓಡೋಡಿ ಈ ಊರೊಳಗೆ ನುಗ್ಬಿಡ್ತಾನೆ. ಆದ್ರೆ ಆ ಊರಿನ ಬೋರ್ಡ್ ನೋಡಿದ ತಕ್ಷಣ ಪೊಲೀಸ್ನವರು ಭಯಪಟ್ಟು ಅಲ್ಲಿಂದ ವಾಪಸ್ ಹೊರಟೋಗ್ತಾರೆ. ಆದ್ರೆ ಆ ಕಳ್ಳ ಓಡೋಡಿ ಆ ಮಡಿಕೆ ಹುಡುಗನ ಮನೆ ಹತ್ರ ಬರ್ತಾನೆ. ತನ್ನ ಹತ್ರ ಇದ್ದ ಚಿನ್ನನೆಲ್ಲ ಒಂದು ಮಡಿಕೆ ಒಳಗೆ ಹಾಕಿ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಆದ್ರೆ ಆ ಮಡಿಕೆ ಕೆಳಗೆ ಬಿದ್ದು ಒಡೆದ ಸೌಂಡಿಗೆ ಹುಡುಗನಿಗೆ ಎಚ್ಚರ ಆಗೋಗುತ್ತೆ. ತಕ್ಷಣ ಅವನು ಕೂಡ ಆ ಕಳ್ಳನನ್ನ ಹಿಡಿಯೋಕೆ ಅವನ ಹಿಂದೆನೆ ಓಡ್ತಾನೆ. ಇನ್ನೊಂದು ಕಡೆ ಅದೇ ರಾತ್ರಿ ಊರಿನ ಜನರೆಲ್ಲ ಸೇರಿ ಆ ರಾಕ್ಷಸನನ್ನ ಹಿಡಿಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಕಳ್ಳ ಏನ್ ಮಾಡ್ತಾನೆ, ಚಿನ್ನ ಇದ್ದ ಆ ಮಡಿಕೆನ ಒಂದು ಗುಂಡಿ ಒಳಗೆ ಬಚ್ಚಿಟ್ಟು ಅದರ ಮೇಲೆ ಒಂದು ದೊಡ್ಡ ಕಲ್ಲಿಡ್ತಾನೆ. ಆ ಮಡಿಕೆ ಹುಡುಗ ಕಳ್ಳನನ್ನ ಹುಡುಕೊಂಡು ಕರೆಕ್ಟ್ ಆಗಿ ಅಲ್ಲಿಗೆ ಬರ್ತಾನೆ. ಆಗ ಅವನಿಗೆ ಊರಿನ ಜನರೆಲ್ಲ ಸೇರಿ ಆ ರಾಕ್ಷಸನನ್ನ ಅಟ್ಟಿಸ್ಕೊಂಡು ಬರ್ತಿರೋದು ಕಾಣಿಸುತ್ತೆ. ಆ ಹುಡುಗ ಪಕ್ಕ ಅವರ ಮುಂದೆನೆ ನಿಂತಿರ್ತಾನೆ. ಆದ್ರೆ ಅದೇ ಟೈಮಿಗೆ ಆ ರಾಕ್ಷಸನ ಎತ್ತಿನ ಗಾಡಿ ಬಂದು ಕಳ್ಳ ಇಟ್ಟಿದ್ದ ಆ ದೊಡ್ಡ ಕಲ್ಲಿಗೆ ಗುದ್ದಿ ಪಲ್ಟಿ ಹೊಡೆಯುತ್ತೆ. ಆಮೇಲೆ ಆ ಬೆಂಕಿಯಲ್ಲಿ ಸುಟ್ಟು ಆ ರಾಕ್ಷಸ ಅಲ್ಲೇ ಸತ್ತೋಗ್ತಾನೆ.